ಮೊನ್ನೆ ನಡೆದ ಸಚಿವ ಸಂಪುಟದಲ್ಲಿ ನಮ್ಮ ಕುರುಬರಿಗೆ ಒಂದು ಪ್ರಾತಿನಿಧ್ಯ ಸಿಗುತ್ತೆ ಅಂತ ನಾವೆಲ್ಲರೂ ಭಾವನೆ ತಿಳ್ಕೊಂಡಿದ್ದೀವಿ. ಆದರೆ ಈ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಕುರುಬರಿಗೆ ನ್ಯಾಯ ಒದಗಿಸ್ಕೊಡ್ತಾರಂತಂದರೆ ಒದಗಿಸ್ಕೊಡ್ಲಿಲ್ಲ. ಯಾಕಂತಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ 42 ಕ್ಷೇತ್ರದಲ್ಲಿ ಕೇವಲ ಒಂದೇ ಒಂದು ಕುರುಬ ಜನಾಂಗಕ್ಕೆ ಟಿಕೆಟ್ ನೀಡಿದ್ದು, ಅದು ಕೊಪ್ಪಳ ನಗರಕ್ಕೆ, ಅದು ರಾಘವೇಂದ್ರ ಇಟ್ನಾಳ್ ಅವರಿಗೆ. ರಾಘವೇಂದ್ರ ಇಟ್ನಾಳ್ ಅವರು 3 ಸರಿ ಎಮ್ ಎಲ್ ಎ ಆಗಿದ್ದಾರೆ. ಆ 3 ಸರಿ ಎಮ್ ಎಲ್ ಎ ಆದರೂ ಕೂಡ ಅವರು ರಾಹುಲ್ ಗಾಂಧಿ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರಿತ್ತು, ಸಿದ್ದರಾಮಯ್ಯನವರ ಹೆಸರಲ್ಲಿ ಲಿಸ್ಟ್ ಇತ್ತು, ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಇತ್ತು ಮತ್ತು ಸುರ್ಜಿವಾಲಾ ಅವರ ಲಿಸ್ಟಲ್ಲಿ ಹೆಸರಿತ್ತು. ಯಾಕೆ ಇವರು ತಾರತಮ್ಯ ಮಾಡ್ತಾ ಇದ್ದಾರೆ? ಇವತ್ತು 99% ಕುರುಬರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರಬೇಕಂತಂದರೆ ಅದು ಪ್ರಾಮುಖ್ಯತೆ ಕುರುಬರಿಗೆ ದಕ್ಕುತ್ತದೆ. ಯಾಕಂತಂದರೆ ಇವತ್ತು ನೀವು ನೋಡಿರ್ಬೋದು, 7 ಜನ ಒಕ್ಕಲಿಗರು ಮಂತ್ರಿ ಆಗಿದ್ದಾರೆ, 9 ಜನ ದಲಿತರಾಗಿದ್ದಾರೆ, 7 ಜನ ಲಿಂಗಾಯತರು ಆಗಿದ್ದಾರೆ. ಸೊ ಇನ್ನು ಉಳ್ಕಿದವರು ಕೇವಲ ನಾವು ಇರ್ತಕ್ಕಂಥ ಕುರುಬರು ಕೇವಲ 2 ಸ್ಥಾನ ಇದ್ದೀವಿ. ಬಹುಶಃ 224 ಕ್ಷೇತ್ರದಲ್ಲಿ ನಾವು ಗೆದ್ದಿರ್ತಕ್ಕಂಥವ್ರು 14 ಜನದಲ್ಲಿ ಕನಿಷ್ಠ ಪಕ್ಷ ಒಂದು 5 ಜನನಾದರೂ ಮಂತ್ರಿಯನ್ನು ಮಾಡ್ಬೋದಾಗಿತ್ತು. ಆದರೆ ಇವತ್ತು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಇವತ್ತು ಅನುಭವಿ ಇನ್ನೋರ್ವ ಏನು ನಮ್ಮ ಬಿ ಜಿ ಗೋವಿಂದಪ್ಪನವರು ಹೊಸದುರ್ಗದವರು 6 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಅವ್ರಿಗಾದರೂ ಕೊಡ್ಬೋದಾಗಿತ್ತು. ಯಾಕೆ ಕಡೆಗಣಿಸ್ತಾ ಇದ್ದಾರೆ? ಕುರುಬರು ಅಂದರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಹೈಕಮಾಂಡ್ ಇವತ್ತಿಗೂ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇನ್ನೂ ಕಾಲಾವಕಾಶ ಇದೆ, ಒಂದು ಸಚಿವ ಸ್ಥಾನ ಬಾಕಿ ಇದೆ, ಅದನ್ನು ಕುರುಬರಿಗೆ ನೀಡಬೇಕು. ಅದು ಕುರುಬರಿಗೆ ಆದರೆ ಅಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ರಾಘವೇಂದ್ರ ಇಟ್ನಾಳ್ ಅವರಿಗೆ ಕೊಡಬೇಕಂತೇಳಿ ನಮ್ಮೆಲ್ಲರ ಹಕ್ಕೋತ್ತಾಯ ಇದೆ. ಸೊ ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷ